ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ 75+ ಅಂಕಗಳನ್ನು ಗಳಿಸುವ ಒಂದು ವಿಡಿಯೋದ 2ನೇ ಭಾಗವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಮೊದಲನೇ ಭಾಗವನ್ನು ಅವುಗಳ ಯಾವೆಲ್ಲ ಪ್ರಶ್ನೆಗಳನ್ನ ಓದಬೇಕು ಅಂತ ಹೇಳಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಸೊ ಉಳಿದಂತಹ ಪ್ರಶ್ನೆಗಳನ್ನು ಮತ್ತು ಗ್ರಾಮರ್ ಪಾರ್ಟಲ್ಲಿ ಬರೋ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಪೂರಕ ಪಾಠಗಳಲ್ಲಿ ಬಂದರೆ ವಸಂತ ಮುಖ ತೋರಲಿಲ್ಲ. ಸೊ ಇದರಲ್ಲಿ ನಮಗೆ ಬರುವಂಥದ್ದು ಯಾವುದಪ್ಪ ಅಂದರೆ, ಪುಟ್ಟ ಪೋರಿಯು ಏಕೆ ಮುಖ ವಿಸ್ಮಿತಳಾಗಿದ್ದಾಳೆ, 2 ಅಂಕಕ್ಕೆ ಕೇಳ್ತಾರೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ, ಇದನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ನೆಕ್ಸ್ಟ್, ವಸಂತ ಮುಖ ತೋರಲಿಲ್ಲ ಕವನ ಸಂಕಲನದಲ್ಲಿ ಕೋಗಿಲೆಯು ಹೇಗೆ ಆಡುತ್ತಿದ್ದವು. ನೆಕ್ಸ್ಟ್, ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆಯ ಸಂಭ್ರಮಿಸಿದ ರೀತಿಯನ್ನು ತಿಳಿಸಿ. ಇದು 2 ಅಂಕಕ್ಕೆ ನೋಡಿ. ಹಾಗಾಗಿ ಈ ಪಾಠದಲ್ಲಿ ನಮಗೆ ಹೆಚ್ಚಾಗಿ 2 ಅಂಕಕ್ಕೆ ಬರುವ ಪ್ರಶ್ನೆಗಳಿರ್ತವೆ. ಅಲ್ಲಿ ಎಲ್ಲೋ ಒಂದೊಂದು ಬಾರಿ 1 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ಇದಿಷ್ಟು ಪ್ರಶ್ನೆಯನ್ನು ವಸಂತ ಮುಖ ತೋರಲಿಲ್ಲ ಪಾಠದಿಂದ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಭಗತ್ ಸಿಂಗ್. ಸೊ ಈ ಒಂದು ಪಾಠಕ್ಕೆ ಬಂದರೆ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು. ಸೊ 1 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್, ಇನ್ನುಳಿದೆಲ್ಲ 2 ಅಂಕಕ್ಕೆ ಬಂದಿದೆ ಮಕ್ಕಳ. ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು, 2 ಅಂಕದ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವತಂತ್ರ ಇತಿಹಾಸದ ಕರಾಳ ಘಟನೆ ಹೇಗೆ. ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದ ಸಂದರ್ಭ ವಿವರಿಸಿ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಸೊ ಇದಿಷ್ಟು ನಿಮಗೆ ಭಗತ್ ಸಿಂಗಿಂದ ಕೇಳಿರುವಂತಹ ಬರುವಂತಹ ಪ್ರಶ್ನೆಗಳು. ಸೊ ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್, ಉದಾತ್ತ ಚಿಂತನೆಗಳು. ಇದರಲ್ಲಿ ಇದನ್ನ ಕೇಳಿದ್ದಾರೆ ತುಂಬ ಬಾರಿ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು. ನೆಕ್ಸ್ಟ್, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರು ಅಭಿಪ್ರಾಯಪಟ್ಟಿದ್ದಾರೆ. ಅಂಟು ದಿಸ್ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ. ಇಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್, ಕ್ರಿಯಾ ಸ್ವಾತಂತ್ರ್ಯ ಎಂದರೇನು, ಇದನ್ನು 1 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್, ವಚನಗಳಿಗೆ ಬಂದರೆ ಮೋಸ್ಟ್ ರಿಪೀಟೆಡ್ ಯಾವುದಪ್ಪ ಅಂದರೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ, ಇದನ್ನು 2 ಅಂಕಕ್ಕೆ ತುಂಬ ಬಾರಿ ಕೇಳಿದ್ದಾರೆ. ನೆಕ್ಸ್ಟ್, ಅಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯ ವಿವರಿಸಿ. ಅಕ್ಕಮಹಾದೇವಿಯು ಭಗವಂತನಲ್ಲಿ ಶರಣಾಗುವ ಭಾವವನ್ನು ಹೇಗೆ ತಿಳಿಸಿದ್ದಾಳೆ. ಅರಿಯದವನ ಮತ್ತು ಬಲ್ಲವನ ಸಂಘದ ಪರಿಣಾಮವನ್ನು ತಿಳಿಸಿ. ಸೊ ಈ ಒಂದು ವಚನಗಳಿಂದ ಹೆಚ್ಚಾಗಿ 2 ಅಂಕಕ್ಕೇನೆ ಕೇಳ್ತಾ ಇರೋದು ಮಕ್ಕಳ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪ್ರಾಸ ಬಿಟ್ಟ ಕತೆ. ಸೊ ಇದರಲ್ಲಿ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಿದ್ದವು. ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭಗಳನ್ನು ತಿಳಿಸಿ. ಸೊ ಹೆಚ್ಚು ಬಾರಿ ರಿಪೀಟ್ ಆಗ್ತಿರೋದು ಯಾವುದಪ್ಪ ಅಂದರೆ ಇದು. ಪೈನ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗ್ತಿದ್ದವು. ಈ ಪ್ರಶ್ನೆ ರಿಪೀಟೆಡ್ ಆಗಿದೆ. ಸೊ ಇದರಲ್ಲೂ ಸಹ 2 ಅಂಕಕ್ಕೇ ಹೆಚ್ಚು ಬಾರಿ ಕೇಳ್ತಾ ಇರೋದು. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್, ಶಕುನಾಸನನ ಉಪದೇಶ. ಇದರಲ್ಲಿ ಹೆಚ್ಚು ಬಾರಿ 1 ಅಂಕಕ್ಕೇನೆ ಕೇಳ್ತಾರೆ. ಗುರುವಾಣಿ ಯಾರಿಗೆ ಹೊರೆ ಅನಿಸ್ತದೆ, ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣಿಸ್ತದೆ, ಶಕುನಾಸನನು ತಿಳಿಸುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ಇದಿಷ್ಟು ನೋಡ್ಕೊಂಡಿರಿ. ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್, ಕಂಠಪಾಠಕ್ಕೆ ನಾವು ಬಂದರೆ ಮಕ್ಕಳ, ನಿಮ್ಗೆ ಇದರಲ್ಲಿ ಕೊಡಲಿ ಅಲ್ಲಿಂದ ನಾನೆಷ್ಟಕ್ಕೆ. ಸೊ ಅದಕ್ಕೆ ನಿಮಗೆ ಪೂರ್ತಿ ಇಲ್ಲಿ ನೋಡಿ, ಇದಿಷ್ಟು ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಕ್ಕಳ ಕೇಳಿರುವಂತಹ ಪ್ರಶ್ನೆಗಳು. ಬಟ್ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದು ಕಲುಷಿತವಾದಿ ಅಲ್ಲಿಂದ ಮತಗಳೆಲ್ಲವ ಬಿಟ್ಟು. ಸೊ ಈ ಒಂದು ಪದ್ಯವನ್ನೇ ನಿಮಗೆ ಹೆಚ್ಚು ಬಾರಿ ಕಂಠಪಾಠದಲ್ಲಿ ಕೇಳಿರುವಂಥದ್ದು ಮಕ್ಕಳ. ನೋಡಿ, ಇದಿಷ್ಟು ಕಂಠಪಾಠಕ್ಕೆ ಬರುವಂತಹ ಪದ್ಯಗಳು. ಸಂಕಲ್ಪ ಗೀತೆಯಿಂದ ಈ 2 ಪ್ಯಾರಾಗ್ರಾಫ್ ಬರ್ತದೆ. ನೆಕ್ಸ್ಟ್, ಹಕ್ಕಿ ಹಾರುತ್ತಿದೆ ನೋಡಿದ್ದೀರ, ನೀಲಮೇಘ ಮಂಡಲ ಸಮಬಣ್ಣ ಆ ಒಂದು, ಮತ್ತು ಯುಗ ಯುಗಗಳ ಹಣೆ ಬರವ ಒರೆಸಿ. ಸೊ ಇಲ್ಲಿಂದ ಹಿಡಿದು ಹಕ್ಕಿ ಹಾರುತ್ತಿದೆ ನೋಡಿದರೆ ಇವೆರಡು ಪೋಯಮನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿದ್ರೆ PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಕ್ಕಳ. ನೆಕ್ಸ್ಟು, ಕೌರವೇಂದ್ರನ ಕೊಂದೆ ನೀನು. ಸೊ ಇದು ಕುಮಾರವ್ಯಾಸ ಅವರು ಬರೆದಿರುವಂಥದ್ದು. ಮಾರಿ ಗೌತಣವಾಯಿತು ನಾಳಿನ ಭಾರತ ಅದು, ಮತ್ತು ಕೊರಳ ಸೆರೆ ಹಿಗ್ಗಿದವು ದೃಗಜಲ. ಸೊ ಇವೆರಡು ಪ್ಯಾರಾಗ್ರಾಫನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಮಕ್ಕಳ. ನೆಕ್ಸ್ಟ್, ಚಲಮನೆ ವೆರೆಮೆ. ಸೊ ಇದರಲ್ಲಿ ರನ್ನ ಅವರು ಬರೆದಿರುವುದು. ಸೊ ಈ 2, ನೆಲಕ್ಕಿರಿವೆನೆಂದು ಬಗೆದಿರಿ ಛಲಕ್ಕಿರಿವೆಂ. ಸೊ ಇದು ಮತ್ತೆ ಪುಟ್ಟಿದ ನೋರ್ವರು ಮೆನ್ನೊಡೆ. ಸೊ ಇವೆರಡು ಇದನ್ನ ಚರಣಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಹಸಿರು, ಇದು ಕುವೆಂಪು ಅವರು ಬರೆದಿರುವಂಥದ್ದು. ಹಸಿರಾಗಸ ಹಸಿರು ಮುಗಿಲು ಅಲ್ಲಿಂದ ಹಿಡಿದು ಬಿಸಿಲು ಅಲ್ಲಿವರೆಗೂ ಬರ್ತದೆ. ನೆಕ್ಸ್ಟ್, ಹೊಸ ಹೂವಿನ ಕಂಪು ಹಸಿರು ಅಲ್ಲಿಂದ ಹಸಿರು ಹಸಿರಿಳೆ ಹಸಿರು. ಸೊ ಇಲ್ಲಿ ತನಕ ಈ ಪದ್ಯ ಇರ್ತದೆ. ನೆಕ್ಸ್ಟು,
ಹಲಗಲಿಯ ಬೇಡರಿಂದಲೂ ಸಹ ಕೊಡಲಿ ಕೊರೆ ಅಲ್ಲಿಂದ ನಾನೆಷ್ಟು ಇಲ್ಲಿವರೆಗೂ ಇರ್ತದೆ. ನೆಕ್ಸ್ಟ್ ಸಿಕ್ಕದು ತೆಗೆದುಕೊಂಡು ಸರದರ ಅಲ್ಲಿಂದ ಜನಕ. ಸೊ ಹಾಗಾಗಿ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ವೀರಲವ, ಈ ಒಂದು ಪದ್ಯದಲ್ಲಿ ನಿಮಗೆ ಈ 2 ಪ್ಯಾರಾಗ್ರಾಫ್ಸ್ ಇರ್ತದೆ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡಿಕೊಳ್ಳೇಬೇಕು ಮಕ್ಕಳ. ನಾನು ಇದರ ಸಂಪೂರ್ಣ ಡಿಸ್ಕ್ರಿಪ್ಷನಲ್ಲಿ ನಾನು ಇದರ PDF ಅನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಕೆಮ್ಮೆನೆ ಮೀಸೆ ಹೊತ್ತೇನೆ. ಸೊ ಇದರಲ್ಲೂ ಸಹ ಈ 2 ಪೋಯಮ್ಸ್ಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇಷ್ಟರೊಳಗಡೆ ನಿಮಗೆ ಯಾವುದಾದ್ರೂ ಒಂದು ಪೋಯಮ್ ಅಂತ ಬರೀಲೇಬೇಕಾಗುತ್ತೆ, ಯಾಕೆಂದರೆ ಆಪ್ಷನ್ ಇರ್ತದೆ, 2 ಇರ್ತದೆ. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಮೋಸ್ಟ್ ಇಂಪಾರ್ಟೆಂಟ್ಸ್ ಇದಿಷ್ಟು. ನೆಕ್ಸ್ಟ್ ನಿಮಗೆ ಕೃತಿಕಾರರ ಪರಿಚಯ. ಸೊ ನಿಮಗೆ ಗೊತ್ತಿರಬೇಕು ಮಕ್ಕಳ, ಪ್ರತಿಯೊಬ್ಬರು ಕವಿ ಲೇಖಕರು. ಸೊ ಪಂಪ ಅಂತ ಹೇಳಿ ಬಂದರೆ ಅವರು ಯಾವಾಗ ಹುಟ್ಟಿದ್ದು, ಅವರು ಎಲ್ಲಿ ಹುಟ್ಟಿದ್ದು, ಅವರ ಇದನ್ನು ನೀವು ಜಸ್ಟ್ ಫಸ್ಟ್ ಕಲ್ತ್ಕೊಳ್ಳಿ. ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ನಿಮಗೆ ಬಹಳ ಈಸಿಯಾಗಿ ಬಂದ್ಬಿಡುತ್ತೆ. ನೆಕ್ಸ್ಟ್ ರನ್ನ ಅವರು. ಸೊ ಅವರು ಬಾಗಲಕೋಟೆ ಮುಧೋಳ್ ಜಿಲ್ಲೆಯಲ್ಲಿ ಜನಿಸ್ತಾರೆ. ಅವರು ಬರೆದಂಥ ಕವಿತೆಗಳು ಮತ್ತು ಅವ್ರಿಗೆ ಬಂದಿರುವಂತಹ ಪ್ರಶಸ್ತಿ, ಇದಿಷ್ಟನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಶಿವಕೋಟ್ಯಾಚಾರ್ಯ, ನೆಕ್ಸ್ಟ್ ಕುಮಾರವ್ಯಾಸ, ಲಕ್ಷ್ಮೀಶ, ದ.ರಾ ಬೇಂದ್ರೆ, NS ಮೂರ್ತಿರಾವು. ಸೊ ಇವರ ಬಗ್ಗೆ ನೀವು ಕವಿ ನೋಡ್ಕೊಳ್ಳಿ. ಕುವೆಂಪು ಅವರು, ಸೊ ಅವರು ಹುಟ್ಟಿದ್ದು, ಅವರ ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಪೂತಿನಮ್ಮ. ನೆಕ್ಸ್ಟು M ಮರಿಯಪ್ಪ ಭಟ್ಟ, ವಿ.ಕೃ. ಗೋಕಾಕ್. ಸೊ ಒಟ್ಟಾರೆ ನಿಮಗೆ ಇಷ್ಟು ಕವಿಗಳ ಬಗ್ಗೆನೇ ನೀವು ನೋಡ್ಕೋಬೇಕು. ಸೊ ಇದರ PDF ಲಿಂಕನ್ನು ನಾವು ನಿಮಗೆ ಇದರಲ್ಲಿ ಕೊಟ್ಟಿರ್ತೀವಿ ಮಕ್ಕಳ, ಯಾವುದು ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಸಂಪೂರ್ಣವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. 15 ಕವಿಗಳ ಬಗ್ಗೆ ಇರ್ತದೆ ಮಕ್ಕಳ. ಸೊ ಇದಿಷ್ಟನ್ನು ನಿಮಗೆ ಒಟ್ಟಿಗೆ ಒಂದೇ ಕಡೆ ಇದ್ದರೆ ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ಈಸಿಯಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಸೊ ಸಂಪೂರ್ಣವಾಗಿ ನಿಮಗೆ ಯಾವೆಲ್ಲ ಪ್ರಶ್ನೆಗಳನ್ನು ಓದಬೇಕು ಅಂತ ಹೇಳಿದ್ದೀವಿ ಅಲ್ವಾ. ಸೊ ಇದಿಷ್ಟನ್ನು ನೀವು ಇಲ್ಲಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದರೆ ಛಂದಸ್ಸು, ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಛಂದಸ್ಸು 3 ಅಂಕಕ್ಕೆ ಇರ್ತದೆ ಮಕ್ಕಳ. ಸೊ ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈಗಲೂ ಸಹ ಹೇಳ್ತಿದ್ದೀನಿ, ಒಂದೇ ಒಂದು ಲೈನಲ್ಲಿ ಬಂದರೆ ಅವು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಇರ್ತದೆ. ಅದು ಉಪಮಾಲಂಕಾರ ಉತ್ಪಲಮಾಲಾ ವೃತ್ತ ಇರ್ಬೋದು ಅಥವಾ ಚಂಪಕಮಾಲಾ ವೃತ್ತ ಇರ್ಬೋದು. 3 ಲೈನ್ಸ್ ಕೊಟ್ಟರೆ ವಾರ್ಧಕ ಷಟ್ಪದಿ ಅಥವಾ ಭಾಮಿನಿ ಷಟ್ಪದಿ. ಸೊ ವಾರ್ಧಕ ಷಟ್ಪದಿ ಅಂದರೆ 5 ಮಾತ್ರ ಗಣ ಇರಬೇಕು. ಭಾಮಿನಿಗೆ ಬಂದರೆ 3-4 ಇರ್ತದೆ. ನೆಕ್ಸ್ಟ್ ಕಂದ ಪದ್ಯ ಅಂದರೆ 2 ಸಾಲು. ಸೊ ಇದಿಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಛಂದಸ್ಸಿಗೆ ನೋಡಿ, ಇಲ್ಲಿ ನಮಗೆ 2 ಲೈನ್ ಇದೆ. ಆಬ್ವಿಯಸ್ಲಿ ಇಲ್ಲಿ ನಮಗೆ 4 ಕಂದ ಪದ್ಯನೇ ಬರುವಂಥದ್ದು. ಸೊ ಇದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಬರ್ತದೆ. ಸೊ ಆಗ ನೋಡ್ಕೊಳ್ಳಿ ನೀವು ಗಣಗಳನ್ನ ಯಮತ ರಾಜ ಬಾನಸಲಂ, ಯಗಣ ಬಗಣ. ಸೊ ಅವನ್ನ ಲಘು ಗುರುವನ್ನು ಹಾಕ್ಕೊಂಡು ನೀವು ಮಾತ್ರ ಗಣಗಳನ್ನ ಹಾಕೊಂಡಾಗ ನಿಮ್ಗೆ ಅದು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಅದು ಚಂಪಕಮಾಲಾ ವೃತ್ತಕ್ಕೆ ಬರ್ತದೆ ಅಥವಾ ಉತ್ಪಲಮಾಲಾ ವೃತ್ತಕ್ಕೆ ಬರ್ತದೆ, ನೀವು ಹಾಕೊಬೋದು. ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು 3 ಲೈನ್ ಇದೆ ಅಂತ ಹೇಳಿದರೆ ಮಕ್ಕಳು, ಆಬ್ವಿಯಸ್ಲಿ ಅದು ಷಟ್ಪದಿಯಲ್ಲೇ ಬರ್ತದೆ. ಅದು ಭಾಮಿನಿ ಅಥವಾ ವಾರ್ಧಕ, 2ರಲ್ಲೇ ಒಂದನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೋಡಿ, ಇದಿಷ್ಟು ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ಛಂದಸ್ಸೇ ಆಗಿರ್ತದೆ. ಹಾಗಾಗಿ ಇನ್ನೊಂದು ಬಾರಿ ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲಂಕಾರಗಳು. ಸೊ ಅಲಂಕಾರಗಳಿಗೆ ಬಂದರೆ ನಮಗೆ ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಉಪಮಾಲಂಕಾರ ಕೇಳ್ತಾರೆ, ರೂಪಕ ಅಲಂಕಾರನೂ ಕೇಳ್ತಾರೆ, ದೃಷ್ಟಾಂತ ಅಲಂಕಾರಕ್ಕೂ ಸಹ ನೀವು ಕಲ್ತ್ಕೋಬೇಕಾಗ್ತದೆ ಮಕ್ಕಳ. ಇಲ್ಲಿ ನೋಡಿ, ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಸೊ ಇದು ಸಹ ನಮಗೆ ಬಂದರೆ ರೂಪಕ ಅಲಂಕಾರಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು. ಸೊ ಇದು ಉಪಮಾಲಂಕಾರ. ಯಾಕೆಂದರೆ ಸಂಪೂರ್ಣವಾಗಿ ವಸಂತ ಮಾಸವನ್ನು ಹೂ ಬಿಟ್ಟ ಮರಗಿಡಗಳನ್ನು ಮಧುವಣಗಿತ್ತಿಗೆ ಹೋಲಿಸಲಾಗ್ತಾ ಇದೆ. ಮಾತು ಬಲ್ಲವನಿಗೆ ಜಗಳವೆಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ದೃಷ್ಟ ಅಲಂಕಾರಕ್ಕೆ ಬರ್ತದೆ. ನೆಕ್ಸ್ಟ್ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ. ಸೊ ಇದು ಸಹ ನಮಗೆ ಉಪಮಾಲಂಕಾರಕ್ಕೆ. ಹಾಗಾಗಿ ಅಲಂಕಾರಗಳನ್ನು ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳು. ಅದನ್ನು ಸಹ ನಾನು ನಿಮಗೆ ಇನ್ನೊಂದು ಸಪ್ರೇಟ್ ವ್ಯಾಕರಣದ್ದೇ ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀವಿ. ನೆಕ್ಸ್ಟ್ ಗಾದೆಗಳಿಗೆ ಬಂದರೆ ನೋಡಿ, ಇದಿಷ್ಟು ಗಾದೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇವೆಲ್ಲ ನಿಮ್ಮ ಎಕ್ಸಾಮಲ್ಲೇ ಕೇಳಿರುವಂಥದ್ದು. ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಆಳಾಗಬಲ್ಲವನು ಅರಸನಾಗಬಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ, ತಾಳಿದವನು ಬಾಳಿಯಾನು, ತುಂಬಿದ ಕೊಡ ತುಳುಕುವುದಿಲ್ಲ, ಮಾತೇ ಮುತ್ತು ಮಾತೇ ಮೃತ್ಯ, ಆಪತ್ತಿಗಾದವನೇ ನೆಂಟ, ಮನಸ್ಸಿದ್ದರೆ ಮಾರ್ಗ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮುಗಿಲು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಸೊ ಇದಿಷ್ಟನ್ನ ಮಕ್ಕಳು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ಗಾದೆಯ ಮಹತ್ವ ನಾನು ತುಂಬ ವಿಡಿಯೋಸಲ್ಲೂ ಹೇಳ್ತೀನಿ, ಗಾದೆಯ ಮಹತ್ವವನ್ನು ಬರೆದು ಇದನ್ನು ಬರೀಬೇಕು. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದರಲ್ಲೇ ನಿಮಗೆ ಯಾವುದಾದ್ರೂ ಒಂದು ಗಾದೆ ನಿಮಗೆ ಎಕ್ಸಾಮ್ಗೆ ಕೇಳಿರ್ತಾರೆ ಮಕ್ಕಳ. ನೆಕ್ಸ್ಟ್ ಸಾರಾಂಶಕ್ಕೆ ಬಂದರೆ ಹೆಚ್ಚಾಗಿ ನಿಮಗೆ ಇಲ್ಲಿ ಯುಗ ಯುಗಗಳ ಅದನ್ನು ಕೇಳ್ಬೋದು.
ನೆಕ್ಸ್ಟು ಊರ್ಬಿಯೋಳು. ಸೊ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ಇವುಗಳನ್ನು ನೀವು ಹೆಚ್ಚಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ಹೆಚ್ಚಾಗಿ ಇದನ್ನು ಕೇಳಿದ್ದಾರೆ, ಊರ್ಬಿಯೋಳು, ಲವನುರಿ. ಸೊ ಇದರಿಂದ ನಿಮಗೆ ಕೇಳಿರುವಂಥದ್ದು ಮಕ್ಕಳ. ಸೊ ಯಾವುದಪ್ಪ ಅಂತ ಹೇಳಿದ್ರೆ ವೀರಲವ, ಅದರಿಂದ ಹೆಚ್ಚು ಬಾರಿ ನಿಮಗೆ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ವೀರಲವದು ಸಾರಾಂಶವನ್ನು. ಏಕೆಂದರೆ 4 ಅಂಕಕ್ಕೆ ಇರ್ತದೆ ಮಕ್ಕಳ, ಅದೆಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಕವಿ ಪರಿಚಯಕ್ಕೆ ಬಂದರೆ ಹೆಚ್ಚು ಬಾರಿ ರನ್ನ ಅವ್ರ ಬಗ್ಗೆ ಕೇಳಿದ್ದಾರೆ. ಅದು ಬಿಟ್ಟರೆ ನಿಮಗೆ ಇನ್ನು ಎಲ್ಲರದ್ದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ನಿಮ್ಮ ಎಕ್ಸಾಮಲ್ಲಿ ಕೇಳಿರುವಂತಹ ಕವಿಗಳ ಪರಿಚಯನೇ ಆಗಿರ್ತದೆ ಮಕ್ಕಳು. ಹಾಗಾಗಿ ಇವೆಲ್ಲದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಸೊ ಇಲ್ಲಿ 4 ಮಾಡಲ್ ಕ್ವಶನ್ ಪೇಪರ್ ರಿಪೀಟ್ ಆಯ್ತು ಅಂದರೆ 8 ಜನ ಕವಿಗಳದ್ದು. ಸೊ ಇನ್ನು ಉಳಿಯುವಂಥ ಇನ್ನು 5 ಜನ ಕವಿ, 6-7 ಜನ ಕವಿಗಳದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಅದಷ್ಟು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಂದರೆ ಪತ್ರಲೇಖನ. ಸೊ ಪತ್ರಲೇಖನ ವೆರಿ ಇಂಪಾರ್ಟೆಂಟ್. ನಿಮಗೆ 2 ಪತ್ರ ಇರ್ತದೆ, ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ಸೊ ವ್ಯಾವಹಾರಿಕ ಪತ್ರಗಳಲ್ಲಿ ಹೆಚ್ಚಾಗಿ ನಿಮ್ಗೆ ಈ ಥರ ಮನವಿ ಪತ್ರಗಳೇ ಇರ್ತವೆ. ಸೊ ಫಸ್ಟು ಇವರಿಗೆ ಅಂತ ಹಾಕಿ, ತದನಂತರ ಇಂದ ಫಸ್ಟ್ ಹಾಕಿ, ಇವರಿಗೆ ಅಂತ ಹಾಕಿ, ಮಾನ್ಯರೇ ವಿಷಯ ಅಂತ ಬರೆದು, ಸೊ ಸಂಪೂರ್ಣವಾಗಿ ವಿಷಯವನ್ನು ಬರೆದು ಧನ್ಯವಾದಗಳೊಂದಿಗೆ ಇತಿ ತಮ್ಮ ವಿಶ್ವಾಸಿ ಅಂತ ಹೆಸರು ಬರೆದು, ಈ ಕಡೆ ದಿನಾಂಕ ಸ್ಥಳ ಬರೆದು ಹೊರವಿಳಾಸ ಹಾಕಿದ್ರೆ ಸಂಪೂರ್ಣವಾಗಿ 5 ಅಂಕಗಳನ್ನ ಗಳಿಸ್ಕೋಬೋದು ಮಕ್ಕಳ. ಹಾಗಾಗಿ ಈ ಒಂದು ವಿಷಯವನ್ನು ತೆಗೆದುಕೊಂಡು ಪತ್ರಲೇಖನವನ್ನು ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ. ಹಾಗಾಗಿ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಈಗ ನಾನು ನಿಮಗೆ ಈಗ ಕೊಟ್ಟಿರುವಂಥ ಇಷ್ಟು ಕ್ವಶನ್ ಆನ್ಸರ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ಸೊ ನಾನೀಗ 2 ವೀಡಿಯೋಸ್ಗಳನ್ನು ಮಾಡಿದ್ದೀನಿ ಮಕ್ಕಳ, ಪಾರ್ಟ್ 1 ಪಾರ್ಟ್ 2. ಸೊ ಇವೆಲ್ಲ ಅತಿ ಸಂಭವನೀಯ ಪ್ರಶ್ನೆಗಳೇ ಆಗಿರ್ತದೆ. ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್, ಇನ್ನು ಇವೆಲ್ಲವನ್ನು ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇವೆಲ್ಲ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.